ಯಾವ ಹೇಳಿ. ನಮ್ಮ ತಮ್ಮನ ಹೆಸ್ರು ದ್ಯಾಮಣ್ಣ ರೀ, ನನ್ನ ಹೆಸ್ರು ನೀಲಮ್ಮ ರೀ. ನಾವು ಅಕ್ಕ ತಂಗಿಯರು 4 ಮಂದಿ ಇದೀವಿ, ಹೆಣ್ಮಕ್ಳು 3 ಗಂಡು ಮಕ್ಳು ಇದ್ರಿ. ಒಬ್ಬತ್ತನ್ನ ಕಳೆದ್ಬಿಟ್ಲು ಅವ್ರ ತಮ್ಮನ ಹೆಂಡ್ತಿ. ನಮ್ಮ ತಮ್ಮಗೆ ನ್ಯಾಯ ಸಿಗ್ಬೇಕು, ನಮ್ಮ ತಮ್ಮ ಜನ್ಮ ಕಾಯ್ತು ಮಾಡಿ ಇದಾಗ್ಬೇಕಂದ್ರೆ ಅವ್ಳು ಕಟ್ಟಿದ ಶಿಕ್ಷೆ ಜೀವದರ್ಸ್ಲಿ ಇರಬಾರ್ದು ಅವಳು. ಈಗ ಅವನು ಹೇಳಿದ್ನಲ್ಲ ಅವತ್ತು ಬರ್ತಿದ್ನಂತೆ ನಿಮಗೆ. ನಮ್ಮ ಮನೆಗೆ ಹೋಗ್ತದ್ರಿ, ಮಾತಾಡ್ತಿದ್ರಿ. ನಮ್ಮ ಮನೆಗೆ 2 ದಿನಕ್ಕೆ 3 ದಿನಕ್ಕೆ ಬರ್ತದ್ರಿ. ನಾವು ಅವ್ರ ಮನೆಗೆ ಹೋಗೋದಿಲ್ಲ. ನಮ್ಮ ತಮ್ಮಿದ್ರೆ ಅಷ್ಟ ಮಾತಾಡ್ತಿದ್ವಿ ರೀ, ಇಲ್ಲಾಂದ್ರೆ ಇಲ್ರಿ. ನಿಮ್ಮ ಜೊತೆಗೆ ಇಲ್ಲೇ ಒಟ್ಟೆ ಹೊರಗೆ ಇದ್ರು ಅವರು? ಯಾರ್ರಿ? ನಿಮ್ಮ ತಮ್ಮರು ಬೇರೆ ಅವ್ರ ಮನೇಲಿ ಇದ್ರಿ, ಅವ್ರ ಮನೇಲಿ ಅವ್ರಿದ್ರು, ನಮ್ಮ ಮನೇಲಿ ನಾವು ಇದ್ದು ರೀ. ಏನಾರ ಇತ್ತು ನಮ್ಗೆ ಏನಾರ ಬೇಕಂದ್ರೆ ಎಲ್ಪ್ ಮಾಡ್ತಿದ್ರಿ. ಮನೆ ಬೇರೆ ಇದ್ದು ರೀ, ಏನಾರ ಸ್ವಲ್ಪ ಹಿಂಗಪ್ಪ ಹಂಗಪ್ಪ, ನಾವು ಗಂಡು ಮಕ್ಳು ಇದ್ದಿಲ್ಲ ರೀ. ನಮ್ಮ ಯಜಮಾನ್ರು ಬಾ ಅಂದ್ರೆ ಬರ್ತಿದ್ನ, ಮಾಡ್ತಾ ಇದ್ನಿ ರೀ ಕೆಲಸನ. ನಮ್ಗೆ ಎಷ್ಟು ಅನುಕೂಲ ಇತ್ತು ಆದ್ರೆ ಅವ್ರ ಮನೇಲಿ ಅವ್ರು ಇರ್ತದ್ನ ಏನು ನಾವೇನು ಆ ಥರ ಹಚ್ಚೋದು ಚುಚ್ಚೋದು ಮಾಡಿ ನಮಗೆಲ್ಲ ಹಿಂಸೆ ಕೊಟ್ಟರು. ಆ ಹೆಣ್ಮಗಳ ಜೊತೆ ನಾವು ಹೋಗ್ತಿದ್ದಿಲ್ಲ, ಜಾಸ್ತಿ ಇದ್ದಿಲ್ಲ ರೀ. ನಾವು ಅಲ್ಲಿ ಬರ್ತಾ ಇದ್ದಿಲ್ಲ ರೀ. ನಾವು ಕೆಲ್ಸಕ್ಕೆ ಹೋಗಿ ಬರೋರು, ಮನೇಲಿ ಇರಲು. ನಮ್ದು ಅಡುಗೆ ಮಾಡ್ಕೊಂಡು ನಮ್ಮ ಮನೇಲಿ ಮಕ್ಕಂದು ಮತ್ತೆ ನಾವು ಕೆಲ್ಸಕ್ಕೆ ಹೋಗೋರಿ. ನಾವು ದಿನ ಒಂದಕ್ಕೆ ಅವ್ರದ್ದು ಏನೋ ಅಂತ ಏನಾರು ಇದ್ರೆ ಅಷ್ಟೇ ಬರ್ತಾಯಿದ್ವಿ, ಮತ್ತು ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ರೀ. ನಮಗೆ ಗೊತ್ತೇ ಇಲ್ಲ ರೀ. ಹಬ್ಬ ಮಾಡೀವಿ ನಮ್ಮ ತಮ್ಮ ಶುಕ್ರವಾರಲಿಂದ ಬುಧವಾರ ನಾವು ನೋಡೀವಿ ರೀ ಮಾತಾಡೋದು. ಬುಧವಾರದನೇ ಕೇಳಿದಾರೆ ನಾವು ಸ್ವಲ್ಪ ಚಿಕನ್ ತಂಬರು ಅಂತ ಅಂದ್ವಿ. ಅದರತ್ಲಿ ಏನಂದ್ರೆ ಅವರು, ಇಲ್ಲ ಇವತ್ತು ಜಾಸ್ತಿ ಗಲಾಟೆ ಐತಿ, ನಾನು 2 ತಂದಿನಿ, ನಮಗೆ ಸರಿವಾಗುತ್ತಂದ್ರು. ಸರಿ ತಗೋರಪ್ಪ ಅಂದೆ. ಅಂದು ಅವತ್ತು ಜಗ್ಗಿ ಗದ್ಲೈತವ ಸಿಗಲ್ಲ ಅಂತಂದ್ರೆ, ಸರಿ ಬಿಡು ಅಂತಂದ್ವಿ. ನಾವು ಒಳ್ಳೆ 2 ದಿನ ಹೋಯ್ತು, 3 ದಿನ ಹೋಯ್ತು, 4 ದಿನ ಹೋಯ್ತು. ನಮಗೆ ಸ್ವಲ್ಪ ಜೀವ ಹರಿತೀರಿ ನಮ್ಮ ತಮ್ಮನ ಮೇಲೆ. 5 ದಿನ ನಮ್ಮ ಹುಡ್ರನ್ನ ಕೇಳಿದ್ನಿ, ಏನವ ಈಗವ ನನಗೆ ಗೊತ್ತಿಲ್ಲ ಅಂದು. ಅಷ್ಟಾದ್ರೂ ನಮಗೆ ನಿಧಾನ ಆಗ್ಲಿರಿ. ನಮ್ಮ ತಮ್ಮನ ಭಾಳ ನಮಗೆ ಅಪ್ಪಕ್ಕೆ ಶಾತ್ ಆದರು. ಅದು ಮಂಗಳವಾರ ಅನ್ನತ್ಲೆ ನಮ್ಮ ತಮ್ಮಂದು ಏನಂತ ಗೊತ್ತಾಯ್ತು. ನನಗೆ ತಮ್ಮರಿ ನಾನು ನಿಲ್ಲವ. ನಮ್ಮ ತಮ್ಮ ನಮ್ಮ ತಮ್ಮಗೆ ಇದಾಗ್ಬೇಕಂದ್ರೆ ಅವಳು ಜೀವದಲ್ಲಿ ಮಾಡಿದ್ರಿ. ನಮ್ಮ ತಮ್ಮಗೆ ಸಿಗ್ಬೇಕು ನ್ಯಾಯ ಅಂದ, ಅವಳು ಕಟ್ಟಿದ ಶಿಕ್ಷೆ ಆಗಲೇಬೇಕು.